ಬೆಂಗಳೂರಿನಲ್ಲಿ ಮತ್ತೊಂದು ಮಹಾ ದುರಂತ ಸಂಭವಿಸಿದೆ. ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಮೆಟ್ರೋ ವೈಡಕ್ಟ್ ಬಿದ್ದು ಆಟೋ ಚಾಲಕ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಆಟೋ ಸಂಪೂರ್ಣ ಜಖಂಗೊಂಡಿದೆ. ಈ ಮೆಟ್ರೋ ಕಾಮಗಾರಿಯ ಎಡವಟ್ಟಿಗೆ 35 ವರ್ಷದ ಕಾಸಿಂ ಸಾಬ್ ಎಂಬುವರು ಬಲಿಯಾಗಿದ್ದಾರೆ. ಲಾರಿಯಲ್ಲಿ ಸಾಗಿಸುತ್ತಿದ್ದ ವೈಡಕ್ಟ್ ಬಿದ್ದು ಈ ಒಂದು ಅವಘಡ ಸಂಭವಿಸಿದ್ದು ಮಧ್ಯರಾತ್ರಿ 12 ಗಂಟೆಗೆ ಸಂಭವಿಸಿದ ದುರಂತ. ಟ್ರ್ಯಾಕ್ಗೆ ಹಾಕುವ ಬೃಹದಾಕಾರದ ತಡೆಗೋಡೆ ಬಿದ್ದು ಈ ದುರಂತ ಸಂಭವಿಸಿದೆ. ಏರ್ಪೋರ್ಟ್ ಮಾರ್ಗದ ಕಾಮಗಾರಿಗಾಗಿ ಸಾಗಿಸಲಾಗ್ತಾ ಇತ್ತು ಅನ್ನೋದರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ. ಇದರಲ್ಲಿ ಯಾರ ಲೋಪ ಆಗಿದೆ, ಯಾರ ಬೇಜವಾಬ್ದಾರಿಗೆ ಈ ಥರ ಘಟನೆಗಳು ಸಂಭವಿಸ್ತಾ ಇದೆ? ಪಾಪ ಅಮಾಯಕ ಆಟೋ ಚಾಲಕನ ಪ್ರಾಣ ಪಕ್ಷಿ ಯಾರಿಗೆ ಹೋಗಿದೆ? ಇಂತಹ ಅನಾಹುತಗಳು ಸಂಭವಿಸ್ತಾನೇ ಇದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ಸಾವಿನ ಹೊಣೆಯನ್ನು ಯಾರು ಹೊರುತ್ತಾರೆ? ಇದಕ್ಕೆ ಕಾರಣವಾದರೂ ಏನು? BMRCL ಅವರು ಏನು ಉತ್ತರ ಕೊಡ್ತಾರೆ, ಸ್ಪಷ್ಟನೆ ಏನು ಕೊಡ್ತಾರೆ ಅಂತ ನಾವು ನೋಡಲೇಬೇಕಿನ್ನ. ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ KA ಕನ್ನಡ ನ್ಯೂಸ್ 24x7.